ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಆರೋಗ್ಯಕರವಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಹೆಸರುಕಾಳು, 3/4 ಕಪ್ಪಷ್ಟು ಕಡಲೆ ಬೀಜ, ಹಾಗೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅಕ್ಕಿ ಮತ್ತು ಹೆಸರು ಕಾಳನ್ನು ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಅಕ್ಕಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿಕೊಳ್ಬೇಕು. ಒಂದು 2ರಿಂದ 3 ರೌಂಡ್ ವಾಶ್ ಮಾಡಿ ಅದಕ್ಕೆ ನೀರನ್ನು ಹಾಕಿ ರಾತ್ರಿ ಪೂರ ನೆನೆಸಿಡಬೇಕು. ಒಂದು ವೇಳೆ ಸಂಜೆಗೆ ಮಾಡೋದಾದರೆ ಬೆಳಗ್ಗೆ ನೆನೆಸಿ ಸಂಜೆ ರುಬ್ಬಬೇಕಾಗುತ್ತೆ. ಬೆಳಗ್ಗೆಗೆ ಮಾಡೋದಾದರೆ ರಾತ್ರಿ ನೆನೆಸಿ ಬೆಳಗ್ಗೆ ರುಬ್ಬಬೇಕಾಗುತ್ತೆ. ಓವರ್ ನೈಟ್ ಬಿಟ್ಟರೆ ಅದು ಹುಳಿ ಬರುತ್ತೆ, ಚೆನ್ನಾಗಾಗೋದಿಲ್ಲ. ಹಾಗಾಗಿ ನಾನು ಬೆಳಗ್ಗೆ ರುಬ್ಕೊಳ್ತಾ ಇದ್ದೀನಿ. ರಾತ್ರಿ ನೆನೆಸಿಟ್ಟು ಚೆನ್ನಾಗಿ ನೆಂದಿದೆ. ನಾನೊಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ 3 ಮಿಶ್ರಣನೂ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀರನ್ನು ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಮಿಶ್ರಣ ನುಣ್ಣಗೆ ಬರಬೇಕು. ಮತ್ತು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಆದ ನಂತರ ನಾನಿಲ್ಲಿ ಒಂದು 10ರಿಂದ 15 ನಿಮಿಷ ಎತ್ತಿಡ್ತಾ ಇದ್ದೀನಿ. ಆಗ ತಾನೇ ರುಬ್ಬಿ ಆಗ ತಾನೇ ಮಾಡೋದ್ರಿಂದ ಒಂದು 10ರಿಂದ 15 ನಿಮಿಷ ಎತ್ತಿಡೋದ್ರಿಂದ ಚೆನ್ನಾಗಿ ಸೆಟ್ ಆಗುತ್ತೆ. ಹಾಗೆ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ಈಗ 15 ನಿಮಿಷದ ನಂತರ ನಾನಿಲ್ಲಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಫ್ಟ್ ಆಗಿದೆ ದೋಸೆ ಬಟರು. ಈಗ ನಾನಿಲ್ಲಿ ದೋಸೆ ತವನ ಬಿಸಿ ಇಟ್ಟಿದ್ದೆ. ದೋಸೆ ತವ ಬಿಸಿಯಾದ ನಂತರನೇ ದೋಸೆನ ಸ್ಪ್ರೆಡ್ ಮಾಡ್ಕೊಳ್ಬೇಕು. ತುಂಬ ಬಿಸಿಯಾಗಬಾರ್ದು. ತುಂಬ ಬಿಸಿಯಾದರೆ ದೋಸೆ ಇದೊಳೆಲ್ಲ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಬಿಸಿ ಆದರೆ ಸಾಕು. ಬಿಸಿಯಾದ ನಂತರ ಒಂದು ಸೌಟಷ್ಟು ದೋಸೆ ಹಿಟ್ಟನ್ನು ತೊಗೊಂಡು ಸ್ಪ್ರೆಡ್ ಮಾಡಿಕೊಳ್ಬೇಕು. ಅದಾದ ನಂತರ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಒಂದು 2 ಸೆಕೆಂಡ್ ಬಿಡಬೇಕು ಬೇಯಲಿಕ್ಕೆ. ಲಿಡ್ಡನ್ನು ಕವರ್ ಮಾಡದೆ ಹಾಗೆ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಲಿಡ್ಡನ್ನು ಕವರ್ ಮಾಡಿ ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಓಪನ್ ಇಟ್ಟು ಬೇಯಿಸ್ತಾ ಇದ್ದೀನಿ. ಸಖತ್ ಕ್ರಿಸ್ಪಿಯಾಗಿ ಬಂದಿದೆ. ಜೊತೆಗೆ ಕಲ್ಲರ್ ಕೂಡ ಚೆನ್ನಾಗಾಗಿದೆ. ಪ್ರೋಟೀನ್ ಯುಕ್ತ ಆರೋಗ್ಯಕರವಾದ ದೋಸೆ. ಇದು ಸಾಫ್ಟ್ ದೋಸೆ. ತುಂಬ ಸ್ಪ್ರೆಡ್ ಮಾಡಬಾರ್ದು. ಎರಡೂ ಥರನೂ ತೋರಿಸ್ತಾ ಇದ್ದೀನಿ. ತುಂಬ ಸ್ಪ್ರೆಡ್ ಮಾಡಿದ್ರೆ ಇದು ಕೂಡ ಕ್ರಿಸ್ಪಿ ಆಗುತ್ತೆ. ಹಾಗಾಗಿ ಲೈಟಾಗಿ ಸ್ಪ್ರೆಡ್ ಮಾಡಿ ತುಪ್ಪ ಅಥವಾ ಎಣ್ಣೆನ ಹಾಕಿ ಲಿಡ್ಡನ್ನು ಕವರ್ ಮಾಡಬೇಕು. ಲಿಡ್ಡನ್ನು ಕವರ್ ಮಾಡಿದ್ರಷ್ಟೇ ಸಾಫ್ಟ್ ಆಗುತ್ತೆ. ಹಬೆಯಲ್ಲಿ ಸ್ವಲ್ಪ ಬೇಯಬೇಕು. ಹಾಗಾಗಿ ಲಿಡ್ಡನ್ನು ಕವರ್ ಮಾಡಿ ನಾನಿಲ್ಲಿ ಒಂದು 2 ಸೆಕೆಂಡ್ ಬಿಡ್ತಾ ಇದ್ದೀನಿ. ಅದ ನಂತರ ಮತ್ತೆ ಲಿಡ್ಡನ್ನು ಓಪನ್ ಇಟ್ಟು 1 ಸೆಕೆಂಡ್ ಬಿಡ್ತಾ ಇದ್ದೀನಿ. ಹಬೆ ಆರಬೇಕು. ಅದಾದ ನಂತರನೇ ದೋಸೆನ ತೆಗಿಬೇಕು. ರೆಡಿಯಾಗಿದೆ ಆರೋಗ್ಯಕರವಾದಂತಹ ರುಚಿಕರವಾದಂತಹ ದೋಸೆ ರೆಸಿಪಿ. ಬೆಳಗಿನ ತಿಂಡಿಗೆ ತುಂಬ ಸರಳ ಕೂಡ. ಹಾಗೆ ಮನೆಯಲ್ಲಿರುವಂತಹ ಪದಾರ್ಥನೇ ಬಳಸಿ ಮಾಡಿರೋದು. ಆರಾಮಾಗಿ ಮಾಡ್ಕೊಳ್ಬೋದು ಒಂದು ಟೈಮಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.